ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ವಿಷಯದಲ್ಲಿ ಅವರು ಏನು ನಿರ್ಧಾರ ತಗೋಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಯಾರ್ದೋ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ, ನೀವು ಅವ್ರನ್ನ ಬಿಟ್ಕೊಡೋ ಮನಸ್ಸಿಲ್ಲ. ಆ ವ್ಯಕ್ತಿ ನಿಮ್ಮ ಭಾವನೆಗಳಿಗೆ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಇವೆಲ್ಲದರಿಂದ ನೆಮ್ಮದಿ ಕಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಈ ಪರಿಸ್ಥಿತಿ ಸುಧಾರಿಸುತ್ತಾ ಹಾಗೆ ಅಂದ್ಕೊಳ್ತಾ ಇರೋರು ನೀವಾಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಮೊದಲು ನೋಡೋಣ. ಇಲ್ಲಿ ಕಂಪ್ಲೀಷನ್, ಹಾಗೆ ಎಕ್ಸ್ಪ್ಯಾನ್ಷನ್, ಮತ್ತೊಂದು ವ್ಯಾಲಿಟಿ, ಇಲ್ಲಿ ಎನ್ಲೈಟನ್ಮೆಂಟ್. ಇಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆದರೆ ಇದು ಮುಂದುವರಿಯುತ್ತಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲೊಂದು ಪೊಸೆಸಿವ್ನೆಸ್ ಇದೆ, ಆ ವ್ಯಕ್ತಿನ ಕಳ್ಕೊಳ್ಳೋ ಮನಸ್ಸಿಲ್ಲ ನಿಮಗೆ. ಹಾಗಿರೋದ್ರಿಂದ ಈ ವಿಷಯದಲ್ಲಿ ನನಗೇನಾದ್ರು ಕ್ಲಾರಿಟಿ ಸಿಗುತ್ತಾ, ಕಮಿಟ್ಮೆಂಟ್ ಕೊಡ್ತಾರಾ, ಅವ್ರ ಮನಸ್ಸಲ್ಲಿ ಅಥವಾ ಅವ್ರ ಸ್ವಭಾವದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ದೇವ್ರು ಅವ್ರಿಗೆ ನನ್ನ ಕಡೆ ಬರೋ ಹಾಗೆ ಒಳ್ಳೆ ಮನಸ್ಸು ಕೊಡ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಮುಂದೇನಿದೆ ನೋಡಿ, ಕಂಪ್ಲೀಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಕನೆಕ್ಷನ್ನ ಎಕ್ಸ್ಪ್ಯಾನ್ಷನ್ ಅಂದರೆ ಮುಂದುವರಿಸೋ ಯೋಚನೆ ಇದೆ ನಿಮಗೆ. ಆದರೆ ಆ ವ್ಯಕ್ತಿಯಿಂದ ನಿಮಗೇನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರು ಯಾವುದೇ ನಿರ್ಧಾರ ತಗೊಂಡಿಲ್ಲ. ಅವ್ರ ಸ್ವಭಾವದಲ್ಲಿ ಆ್ಯಟಿಟ್ಯೂಡ್ ಇದೆ, ಈಗೋ ಇದೆ, ನಿಮ್ಮ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದಿದೆ, ನಿಮಗೇನೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾರೆ, ನೀವು ಇಷ್ಟ ಇದ್ದೀರಾ ಅಂತ ಹೇಳ್ಕೊತಾರೆ. ಆದರೆ ಮುಂದೇನು ಅನ್ನೋದು ನಿಮಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ವಿಷಯದಲ್ಲಿ ಆದಷ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಪ್ರೇಯರ್ಸ್ ಮಾಡ್ಕೊಂಡಿದ್ದೀರಾ. ಆದ್ರೂ ನಿಮ್ಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ದೇವ್ರನ್ನ ನೀವು ಎಷ್ಟೋ ಸರಿ ಬೇಡ್ಕೊಂಡಿರೋದಿದೆ, ಅವ್ರಿಗೊಂದು ಒಳ್ಳೆ ಮನಸ್ಸು ಕೊಡು, ನನ್ನ ಕಡೆ ಬರೋ ಹಾಗೆ ಮಾಡು, ಹಾಗೆ ನೀವು ಎಷ್ಟೋ ಸರಿ ಬೇಡ್ಕೊಂಡಿರೋದಿದೆ. ಆದರೆ ಅವರು ಇದ್ಯಾವುದು ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ನಿಮ್ಮ ಜೊತೆ ಬಿಹೇವ್ ಮಾಡೋದಿದೆ. ನಿಮ್ಮ ಜೊತೆ ಯಾವುದೇ ಮಾತುಗೂ ಸಿಕ್ಕಾಕೊಳ್ಳಲ್ಲ, ಕೆಲವು ಸರಿ ಎಷ್ಟೋ ದಿನ ನಿಮ್ಮ ಜೊತೆ ಮಾತಾಡೋಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಭೇಟಿ ಮಾಡಿರೋದು ಇದೆ. ಈ ವಿಷಯನ ನೀವು ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ದೇವರಲ್ಲಿ ಮಾತ್ರ ಸದಾ ಬೇಡ್ಕೋತೀರಾ. ಆ ದೇವ್ರಿಗೆ ನಿಮ್ಮ ಮಾತುಗಳು ಕೇಳಿಸಿರ್ಬಹುದಾ? ಅದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇಲ್ಲಿ ಇಬ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅವ್ರಿಗೆ ನಿಮ್ಮ ಮೇಲೆ ಅಂಥ ಗಾಢವಾದ ಅಂದರೆ ಇಂಟೆನ್ಸ್ ಫೀಲಿಂಗ್ಸ್ ಇರಲಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ಒಂದೊಂದು ಸರಿ ಜಾಸ್ತಿ ಪ್ರೀತಿ ಅಂದರೆ ನೀನೇ ನನ್ನ ಪ್ರಪಂಚ ಆ ಥರ, ಅಂದರೆ ಎಷ್ಟೋ ದಿನ ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಆ ಥರ ಮನಸ್ಸು. ಆ್ಯಕ್ಚುಯಲ್ ಆಗಿ ನೋಡಿದಾಗ ಆ ವ್ಯಕ್ತಿಗೆ ತನ್ನ ಪರಿಸ್ಥಿತಿ ಸುಧಾರಿಸ್ಕೋಬೇಕು ಅನ್ನೋ ಹುಚ್ಚು, ಹಣದ ತೊಂದರೆ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಹೆಚ್ಚು ಹಣ ಮಾಡಬೇಕು, ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಹುಚ್ಚು. ಆಗಾಗ ನೀವು ನೆನಪಾಗ್ತೀರಾ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಜೊತೆ ಇರಬೇಕು ಅನಿಸುತ್ತೆ. ತನ್ನ ಪರಿಸ್ಥಿತಿ ಮೇಲೆ, ತನ್ನ ಹೆಲ್ಪ್ಲೆಸ್ನೆಸ್ ಮೇಲೆ ಸಿಟ್ಟಿದೆ. ಅದು ನಿಮಗೂ ಗೊತ್ತಿರಬಹುದು ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೂ ಒಂದೊಂದು ಸರಿ ಏನಾದರೂ ಮಿರಾಕಲ್ ಆಗಿ ಈ ಪರಿಸ್ಥಿತಿ ಚೆನ್ನಾಗುತ್ತೆ ಆ ಥರ ಕನಸು ಕಾಣೋದು ಇದೆ. ನೀವು ಇಬ್ಬರಲ್ಲೂ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ, ಚರ್ಚೆಗಳಾಗ್ತಾ ಇರುತ್ತೆ. ಈಗೀಗ ನಿಮ್ಮಿಂದ ತುಂಬ ದಿನ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ನಿಮ್ಗೆ ಯೋಚನೆ ಆಗಿದೆ. ನಿಜವಾಗ್ಲೂ ಈ ಸರಿ ಬರದೇ ಹೋದರೆ ನನ್ನಿಂದ ಮೂವ್ ಆನ್ ಆಗಿದ್ದಾರಾ? ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೂ ನಿಮ್ಮ ನೆನಪಿದೆ, ಆದರೆ ಏನೋ ಲೇಸಿನೆಸ್. ಫೋನ್ ಮಾಡಿದ್ರಾಯ್ತು,
ನಾನೇನೋ ಮರ್ತ್ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮನಸ್ಸು ಇವ್ರದ್ದು. ಅವ್ರ ಮನಸ್ಸೆಲ್ಲ ತನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಇದೆ. ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಆದರೆ ಸಂಬಂಧಗಳು ಬೇಕು ಅನ್ನೋದು ಈಗೀಗ ಅರ್ಥ ಆಗ್ತಾ ಇದೆ ಅವ್ರಿಗೆ. ನಿಮ್ಮಿಂದ ದೂರ ಆಗಿರೋದ್ರಿಂದ ನೀವು ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ಗಮನಿಸ್ತಾ ಇದ್ದಾರೆ. ಸಂಬಂಧಗಳು ಅಂದಾಗ ಇಬ್ಬರಲ್ಲೂ ಹೊಂದಾಣಿಕೆ ಇರಬೇಕು. ಅದು ಇಲ್ಲದೆ ಹೋದಾಗ ಸಂಬಂಧಗಳು ವೀಕ್ ಆಗ್ತಾ ಹೋಗುತ್ತೆ. ಈ ವ್ಯಕ್ತಿಗೆ ಶುರುವಿನಲ್ಲಿ ಸ್ಟೇಬಲ್ ಜಾಬ್ ಇರಲಿಲ್ಲ ಅಥವಾ ಬಿಸ್ನೆಸ್ ಸರಿಯಾಗಿ ನಡೀತಾ ಇರಲಿಲ್ಲ. ಈಗೀಗ ಸ್ವಲ್ಪ ಸ್ವಲ್ಪ ಎಲ್ಲ ಸರಿಯಾಗ್ತಾ ಇದೆ ಅಂತ ಅನಿಸುತ್ತೆ. ಆದ್ರೂ ಮಧ್ಯೆ ಮಧ್ಯೆ ನೀವು ನೆನಪಾಗ್ತೀರಾ, ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಈಗ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಕೂತು ಮಾತಾಡಬೇಕು, ಏನಾರು ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಒಂದೊಂದು ಸರಿ ಪರಿಸ್ಥಿತಿ ಸರಿಯಾಗಿಲ್ದಿರುವಾಗ ಏನೂ ಬೇಡ, ಯಾರೂ ಬೇಡ ಅಂತ ಅನಿಸುತ್ತೆ. ಅದೇ ಎಲ್ಲ ಸರಿಯಾದಾಗ ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಐ ಆಮ್ ದೇರ್ ಫಾರ್ ಯು ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದು ಮುಂದೆ ಏನಾಗುತ್ತೆ, ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಮುಂದೆ ಅವ್ರ ಪರಿಸ್ಥಿತಿ ಸುಧಾರಿಸಿ ನಿಮ್ಮ ಬಗ್ಗೆ ಅವರೇನಾದರೂ ಡಿಸಿಷನ್ ತಗೋಬಹುದಾ? ಅವರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ? ಎಸ್ ಅಂತ ಇದೆ. ನಂಬರ್ 2, ಕಾರ್ಡ್ ನಂಬರ್ 3, ಹಾಗೆ ಕಾರ್ಡ್ ನಂಬರ್ 4, ಕಾರ್ಡ್ ನಂಬರ್ 5. ಇಲ್ಲಿ ರೀಬರ್ತ್ ಬರ್ತಾ ಇದೆ. ಇವೆಲ್ಲ ಪರಿಸ್ಥಿತಿಗೆ ಒಂದು ಉತ್ತರ ಇಲ್ಲಿದೆ. ಇಲ್ಲೊಂದು ರೀಬರ್ತ್ ಇದೆ. ರೀಬರ್ತ್ ಅಂದಾಗ ಅವ್ರ ಪರಿಸ್ಥಿತಿನಲ್ಲಿ ಏನೋ ಸುಧಾರಣೆ ಆಗಬಹುದು, ಅಥವಾ ಅವ್ರ ಸ್ವಭಾವನೆ ಏನಾದರೂ ಸುಧಾರಿಸ್ಬೋದು ಅನ್ನೋದಿದೆ. ಏನೋ ಅವರಲ್ಲಿ ಸಡನ್ ಚೇಂಜ್ ಬರುತ್ತೆ, ಮಿರಾಕಲ್ಸ್ ಆಗುತ್ತೆ ಅನ್ನೋದಿದೆ. ಹಾಗೆ ನೋಡಿದಾಗ ನಿಮ್ಮಿಬ್ಬರಲ್ಲಿ ತುಂಬ ಡಿಫ್ರೆನ್ಸಸ್ ಇತ್ತು. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಅಂತ ಹೇಳಿದೆ. ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತೋ ಹಾಗೆ ನೆಗೆಟಿವ್ ಫೀಲಿಂಗ್ಸ್ ಇತ್ತು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಸರಿ, ಜೀವನ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆಯೂ ಇರುತ್ತೆ ಅಲ್ವಾ? ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿತ್ತು, ದೇವಸ್ಥಾನಗಳಿಗೆ ಭೇಟಿ ಕೊಡೋದಿತ್ತು, ನಿಮ್ಮನ್ನು ನೆನಪಿಸ್ಕೋತಾ ಇದ್ರು, ಒಬ್ಬರೇ ಕೂತು ಯೋಚನೆ ಮಾಡ್ತಾ ಇದ್ರು. ಇದಕ್ಕೆಲ್ಲ ಪರಿಹಾರ ಇದೆಯಾ? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸುಗಳಿರುತ್ತೆ. ಜೀವನ ಸುಧಾರಿಸ್ಕೋಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಕನಸುಗಳಿತ್ತು ಈ ವ್ಯಕ್ತಿಗೆ. ನೀವು ಅವ್ರಿಗೆ ಪರಿಚಯ ಆಗಿದ್ರಿ, ನಿಮಗೆ ಅವರು ಏನೂ ಕ್ಲಾರಿಟಿ ಕೊಡ್ದಿಲ್ದಿದ್ರು ನಿಮ್ಮ ಫ್ರೆಂಡ್ಶಿಪ್ ಬಿಟ್ಟಿರಲಿಲ್ಲ. ಆಗಾಗ ನಿಮ್ಮನ್ನು ವಿಚಾರಿಸ್ಕೋತಾ ಇದ್ರು, ಅಲ್ಲೊಂದು ಕೇರಿಂಗ್ ಭಾವನೆ ಇತ್ತು. ನಿಮಗೂ ಅವರನ್ನು ನೋಡಿದಾಗ ಒಳ್ಳೆ ಫೀಲಿಂಗ್ಸ್ ಇತ್ತು. ಯಾರೋ ನನಗೋಸ್ಕರ ಕಾಯ್ತಾ ಇದ್ದಾರೆ, ಯಾರೋ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಆ ಭಾವನೆ ನಿಮಗೆ ಶಕ್ತಿ ಕೊಡ್ತಾ ಇತ್ತು. ಇದಕ್ಕೆ ಏಂಜಲ್ಸಿಂದ ಮೆಸೇಜ್ಗಳು ನೋಡೋಣ, ಏನು ಬರುತ್ತೆ. ಈ ಕನೆಕ್ಷನಲ್ಲಿ ಏನಿದೆ ಮುಂದೆ? ಇಲ್ಲೊಂದು ರಿನೀವಲ್ ಬರ್ತಾ ಇದೆ ಬಾಟಮ್ನಲ್ಲಿ. ನಿಮಗೆ ರೀಬರ್ತ್, ರಿನೀವಲ್ ಅನ್ನೋ ಮೆಸೇಜ್ಗಳು ಬರ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮ ವಿಷಯದಲ್ಲಿ ಅವರೇನಾದರೂ ನಿರ್ಧಾರ ತಗೋತಾರೆ. ಇಷ್ಟು ದಿನ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಮುಂದೆ ಕೆಲವು ದಿನಗಳ ಕಾಲ ಈ ಪರಿಸ್ಥಿತಿ ಮುಂದುವರಿಯುತ್ತೆ. ನಿಮ್ಗೆ ಹೀಗೆ ಆತಂಕ ಇರುತ್ತೆ, ಅವ್ರ ಬಗ್ಗೆ ಯೋಚನೆ ಮಾಡೋದಿರುತ್ತೆ. ಆದರೆ ಅವ್ರ ಪ್ಯಾಷನ್ ನೀವಾಗಿದ್ದೀರಾ. ನಿಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಇವೆಲ್ಲದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ನಿಮ್ಮ ಆತಂಕ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಈ ಕನೆಕ್ಷನ್ನಲ್ಲಿ ರೀಬರ್ತ್ ಇದೆ, ರಿನ್ಯೂವಲ್ ಇದೆ. ಹಾಗಿರೋದ್ರಿಂದ ಅವರು ನಿರ್ಧಾರ ತಗೋತಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.